ಕಲಬುರಗಿ ನಗರದ ಓಲ್ಡ್ ಜೇವರ್ಗಿ ಕೆಎಚ್ಬಿ ಕಾಲೋನಿಯಲ್ಲಿ ಶ್ರೀ ಘಾಣ ದೇವತೆಯ 16ನೇ ಜಾತ್ರಾ ಮಹೋತ್ಸವವನ್ನು ಭಕ್ತಿಭಾವ ಮತ್ತು ಸಂಭ್ರಮದ ವಾತಾವರಣದಲ್ಲಿ ಆಚರಿಸಲಾಯಿತು. ಜಾತ್ರೆಯ ಅಂಗವಾಗಿ ಭವ್ಯ ಪಲ್ಲಕ್ಕಿ ಉತ್ಸವ ನೆರವೇರಿತು. ಬೆಳಗ್ಗಿನಿಂದಲೇ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಅಲಂಕಾರ ಸೇವೆಗಳಲ್ಲಿ ಭಾಗವಹಿಸಿದರು. ನಂತರ ದೇವರ ಪಲ್ಲಕ್ಕಿಯನ್ನು ಆಕರ್ಷಕವಾಗಿ ಅಲಂಕರಿಸಿ ಮೆರವಣಿಗೆಗೆ ಸಿದ್ಧಪಡಿಸಲಾಯಿತು. ನಾದಸ್ವರ, ಡೊಳ್ಳು ಮತ್ತು ಭಜನೆಗಳ ಸದ್ದಿನ ನಡುವೆ ಪಲ್ಲಕ್ಕಿ ಉತ್ಸವ ಕಾಲೋನಿಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಮಹಿಳೆಯರು, ಯುವಕರು ಹಾಗೂ ಹಿರಿಯರು ಸೇರಿ ನೂರಾರು ಭಕ್ತರು ಪಾಲ್ಗೊಂಡು ಜಾತ್ರಾ ಸಂಭ್ರಮವನ್ನು ಹೆಚ್ಚಿಸಿದರು. ಮಾರ್ಗ ಮಧ್ಯೆ ಭಕ್ತರು ಹಾರತಿ ಬೆಳಗಿ ದೇವರ ಆಶೀರ್ವಾದ ಪಡೆದರು. ಎಲ್ಲೆಡೆ ಭಕ್ತಿ ಮತ್ತು ಹರ್ಷೋದ್ಗಾರದ ವಾತಾವರಣ ಕಂಡುಬಂತು. ಕಾರ್ಯಕ್ರಮದಲ್ಲಿ ವಿಜಯಕುಮಾರ್ ಕಟ್ಟಿಮನಿ, ಶಿವಕುಮಾರ್ ಮುದ್ದಿ, ನೀಲಕಂಠರಾವ್ ಮುಲಗೆ, ಲಿಂಗಮ್ಮ ಕಟ್ಟಿಮನಿ ಹಾಗೂ ರಾಜೇಶ್ ಹಡಗಿಲ್ಕರ್ ಉಪಸ್ಥಿತರಿದ್ದು ದೇವರ ದರ್ಶನ ಪಡೆದು ಜಾತ್ರೆಗೆ ಶುಭಾಶಯ ಕೋರಿದರು. ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಒಟ್ಟಾರೆ ಶ್ರೀ ಘಾಣ ದೇವತೆಯ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನೆರವೇರಿದ್ದು ಭಕ್ತರಲ್ಲಿ ವಿಶೇಷ ಸಂತಸ ಮೂಡಿಸಿದೆ. ದಕ್ಷಿಣ ಮತಕ್ಷೇತ್ರದಲ್ಲಿ ಬರುವ ಕೆಎಚ್ಬಿ ಕಾಲನಿ ಹಾಗೂ ಅಂಬಿಕಾ ಹೌಸಿಂಗ್ ಬೋರ್ಡ್ ಕಾಲನಿಯಲ್ಲಿ ಘಾಣ ದೇವತೆ ಕಾರ್ಯಕ್ರಮದ ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತು ಪಲ್ಲಕ್ಕಿ ಕಾರ್ಯಕ್ರಮ ಹಾಗೂ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ಎಲ್ಲ ತಾಯಂದಿರ ಒಂದು ಏನಂತ ಮೇಳ, ಕುಂಭಮೇಳ ಕುಂಭಮೇಳ ಕಳಸ ರೋಹಣ ಕಾರ್ಯಕ್ರಮ ಹಾಗೂ ಬಹಳ ಅದ್ದೂರಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಈ ಹೌಸಿಂಗ್ ಬೋರ್ಡ್ ಕಾಲನಿಯ ಪ್ರಮುಖರಾದ ರಾಜೇಶ್ ಹಡಗಿಲ್ಕರ್ ಅವರು ಹಾಗೂ ವಿಜಯಕುಮಾರ್ ಕಟ್ಟಿಮನಿಯವರು ಹಾಗೂ ಶಿವಕುಮಾರ್ ಮುಡ್ಡಿಯವರು ಹಾಗೂ ನಮ್ಮ ಎಲ್ಲ ತಾಯಂದ್ರು ಹಾಗೂ ಎಲ್ಲ ಪ್ರಮುಖರು ಸೇರಿ ಇವತ್ತು ಪ್ರತಿ ವರ್ಷದಂತೆ ಬಹಳ ಅದ್ದೂರಿಯಾಗಿ ಇಲ್ಲಿ ಜಾತ್ರಾ ಮಹೋತ್ಸವ ಆಚರಿಸ್ತಾ ಇದ್ದಾರೆ. ಹಾಗೂ ಈ ದೇವಸ್ಥಾನ ಘಾಣ ದೇವತೆ ದೇವಸ್ಥಾನ ಬಹಳ ಐತಿಹಾಸಿಕ, ಬಹಳ ಇತಿಹಾಸ ಇರುವ ಒಂದು ದೇವಸ್ಥಾನ. ಹಾಗೂ ಈ ದೇವಸ್ಥಾನಕ್ಕೆ ಯಾರು ನಡ್ಕೋತಾರ, ಯಾರು ಏನ್ ಬೇಡ್ಕೋತಾರ, ಇದೆಲ್ಲ ನಿವಾರಣೆ ಆಗುವಂತ ಇದೊಂದು ದೇವಸ್ಥಾನ ಇದೆ. ದೊಡ್ಡ ಒಂದು ಶಕ್ತಿ ಶಾಲಿ ಇರುವಂತ ಒಂದು ದೇವಸ್ಥಾನ ಇದು. ಹಾಗೂ ಎಲ್ಲ ಒಂದು ಪ್ರಮುಖರು ಹಾಗೂ ಎಲ್ಲ ತಾಯಂದ್ರು ಈ ಜಾತ್ರಾ ಮಹೋತ್ಸವ ಒಂದು ಕಾರ್ಯಕ್ರಮ ಆಚರಿಸಿ ಒಂದು ಶಾಂತಿ ನೆಮ್ಮದಿ ಪಡ್ಕೋತಾರೆ. ಹಾಗೂ ಈ ದೇವರ ದರ್ಶನ ಪಡ್ಕೊಂಡು ಒಂದು ಒಳ್ಳೆ ಎಲ್ಲರೂ ನಾವು ಒಂದು ಒಳ್ಳೆ ಸಮಾಜ ಕಟ್ಟೋಣ, ಒಳ್ಳೆ ಒಂದು ಜಿಲ್ಲೆ ಕಟ್ಟೋಣ
ಹಾಗೂ ಎಲ್ಲ ಪ್ರಮುಖರು ಹಾಗೂ ಎಲ್ಲ ತಾಯಂದಿರು ಪ್ರತಿ ವರ್ಷ ಈ ವರ್ಷಗಳು ಬಹಳ ವಿಜೃಂಭಣೆಯಿಂದ ಒಂದು ಜಾತ್ರಾ ಮಹೋತ್ಸವ ಆಚರಿಸಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ನಡೀಬೇಕು. ಜಾತ್ರಾ ಮಹೋತ್ಸವ, ವೇದಿಕೆ ಕಾರ್ಯಕ್ರಮ ನಡೆದ ಒಂದು ಸಮಾಜದಲ್ಲಿ ಒಂದು ಶಾಂತಿ, ನೆಮ್ಮದಿ ಸಿಗ್ತದೆ ಇಂಥ ಒಂದು ಜಾತ್ರಾ ಮಹೋತ್ಸವದಿಂದ. ಅದಕ್ಕೆ ಇವತ್ತು ಔಷಿಂಗೋಡ್ ಕಾಲದಲ್ಲಿ ಬಹಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಆಚರಿಸಿದ್ದಾರೆ. ಬಹಳ ಒಂದು ಖುಷಿ ಆಗ್ತದೆ. ಹಾಗೂ ಇದೇ ರೀತಿ ಮುಂದೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಜಾತ್ರಾ ಕಮಿಟಿಗೆ ನಾನು ಶುಭಾಶಯ ಕೊಡ್ತೀನಿ. ಹಾಗೂ ದೇವಸ್ಥಾನದ ಎಲ್ಲ ಸದಸ್ಯರು ಇವತ್ತು ಸುರೇಶ್ ಗೌರಿ ಅವರಿದ್ದಾರೆ, ಪ್ರಕಾಶ್ ಸಜ್ಜನ್ ಅವರಿದ್ದಾರೆ, ಹಾಗೂ ದೊಡ್ಡಮನಿಯವರಿದ್ದಾರೆ, ಸಾಕಷ್ಟು ಗಣ್ಯರು ಇದ್ದಾರೆ ಇಲ್ಲಿ. ಹಾಗೂ ಎಲ್ಲರೂ ಸೇರಿ ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಆಚರಿಸಿದ್ದಾರೆ. ಇವತ್ತ 16ನೇ ವರ್ಷದ ಗಾಣದೇವತೆ ಜಾತ್ರೆ ನಡೆದ ಇಲ್ಲಿ ಹುಸುಮೂಡದಲ್ಲಿ ಊಟದ ವ್ಯವಸ್ಥೆ ಕಳಿಸಿ ಕುಂಭ ಮೇಳ ಇವತ್ತು ನೀಲ್ಕಂಠರು ಮೂಲಿಗೆಯವರು ಬಿ ಬಂದರು. ಇವತ್ತು ನಮ್ಮ ಸಂಘಟ ಯಾವಾಗಲೂ ಅವ್ರ ಸಂಘಟ ನಾವು ಎಲ್ಲ ಹುಸುಮೂಡ ಜನ ಅವ್ರ ಸಂಘಟ ನಾವು ಮುಂದೆ ಬಿ ಇರ್ತೀವಿ ಹಂಗೆ ಅಂತ ಹೇಳಿ ಧನ್ಯವಾದ ಹೇಳ್ತೀವಿ. ನಮ್ಮ ಹುಸುಮೂಡ ಕಾಲನಿಯಲ್ಲಿ 16ನೇ ಕುಂಭಮೇಳವನ್ನು ಜಾತ್ರೆ ನಮ್ಮ ಹುಸುಮೂಡ ಕಾಲನಿ ಆಚರಿಸ್ತಿದ್ದಾರೆ. ಇದು ಎಲ್ಲ ನಮ್ಮ ಗುಡಿದ ಸಂಘದವರು ಎಲ್ಲರೂ ಸದಸ್ಯರು ಎಲ್ಲರೂ ನಮ್ಮ ರಾಯೇಶರು, ನಮ್ಮ ಸುರೇಶ್ ಗೌರು, ಬಸವರಾಜ್ ಅವರು ಎಲ್ಲರೂ ಕಲ್ತು ಈ ಜಾತ್ರೋತ್ಸವ ಮಾಡ್ತಿದ್ದಾರೆ. ಇದಕ್ಕೆ ಅತಿಥಿಯಾಗಿ ನಮ್ಮ ನೆಚ್ಚಿನ ನಾಯಕರಾದಂಥ ನೀಲಕಂಠ ಮುಲ್ಗಾನವರು ಬಂದಿದ್ದಾರೆ. ಹಾಗೂ ರಾಯೇಶ್ ಅವರು, ನಮ್ಮ ತಮ್ಮನಾದ ಶಿವಮುಡ್ಡಿ ಅವರು, ನಮ್ಮ ದೇವತವರು ಎಲ್ಲ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಿಸ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿಗೊಳ್ಳಿ ಆ ತಾಯಿಯದ್ದು ಬೇಡ್ಕೊಂತ ಅನ್ನೋರಿಗೆ ಕೂಡ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಬೇಡ್ಕೊಂತ ನಮ್ಮ ಮಾತು ಮುಗಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.